ದೇಶದ ವಿದ್ಯುತ್ ಆಗರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುವಂತಹ ಕೈಗಾ ಅಣುವಿದ್ಯುತ್ ಸ್ಥಾವರ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 5 ಮತ್ತು 6ನೇ ಘಟಕ ಕೂಡ ಈಗಾಗಲೇ ರೆಡಿ ಆಗ್ತಾ ಇರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ರೀತಿಯ ಕೆಲಸ ಮಾಡ್ತಾ ಇದೆ ಮತ್ತು ದೇಶಕ್ಕೆ ಏನೆಲ್ಲ ಕೊಡುಗೆ ಕೊಡ್ತದೆ ಅನ್ನೋದು ಅವರ ಅಧಿಕಾರಿಗಳನ್ನ ಮಾತಾಡ್ತೀನಿ. ಸರ್, ಈಗ ನಮಸ್ಕಾರ. ಇದು ಕೈಗಾ ಅಣುವಿದ್ಯುತ್ ಸ್ಥಾವರ ಪ್ರಾರಂಭವಾಗಿದ್ದು ಯಾವಾಗ ಮತ್ತು ಏನೆಲ್ಲ ಕೆಲಸಗಳು ಇಷ್ಟವರೆಗೆ ಆಗ್ತಾ ಇದೆ? ಕೈಗಾ ಅಣುವಿದ್ಯುತ್ ಸ್ಥಾವರ ನಂಬರ್ 1 ಏನಿದೆ ಅದು ಸೆಪ್ಟೆಂಬರ್ 1989 ಶುರುವಾಗಿದೆ. ಅದಾದಮೇಲೆ ಕೈಗಾ 2 ಮತ್ತು ಕೈಗಾ 3 ಮತ್ತು ಕೈಗಾ 4 ಈಗ 4 ಯೂನಿಟ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ನ್ಯಾಚುರಲ್ ಯುರೇನಿಯಂ ಅನ್ನೋ ಒಂದು ನ್ಯೂಕ್ಲಿಯರ್ ಫ್ಯೂಯಲನ್ನು ನಾವು ಯೂಸ್ ಮಾಡಿಕೊಂಡು ಮತ್ತು ಹೆವಿ ವಾಟರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಫ್ಯೂಷನ್ ರಿಯಾಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾಯಿದ್ವಿ. ಇದು ನಮ್ಮ 880 ಮೆಗಾವ್ಯಾಟ್ದ ಉತ್ಪಾದನೆ ನಮ್ಮ ಕೈಗಾ ಅಣು ವಿದ್ಯುತ್ ಸ್ಥಾವರ 1 ಇಂದ 4 ಆಗ್ತಾಯಿದೆ. ಇಲ್ಲಿ ಎಲ್ಲ ಥರದ ಸ್ಟೇಟ್ ಆಫ್ ದಿ ಆರ್ಟ್ ಸುರಕ್ಷಾ ಪ್ರಕ್ರಮಗಳನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಸೆಕ್ಯೂರಿಟಿಗಳನ್ನ ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ಜನ ತುಂಬ ಸುರಕ್ಷಿತವಾಗಿ ಅತ್ಯಂತ ವಿಶ್ವಾಸಾರ್ಹವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕಾರಣಕ್ಕಾಗಿಯೇ ನಮ್ಮ ಕೈಗಾ ಅಣು ವಿದ್ಯುತ್ ಸ್ಥಾವರ ಹಲವಾರು ಪ್ರಶಸ್ತಿಗಳನ್ನು ಕೊಂಡುಕೊಂಡಿದೆ, ಹಲವಾರು ಪ್ರತಿಷ್ಠೆಗಳನ್ನು ಪಡೆದುಕೊಂಡಿದೆ. ಇದಲ್ಲದೆ ನಮ್ಮ ಅಣು ವಿದ್ಯುತ್ ಸ್ಥಾವರ ಏನಿದೆ ಅದು NPCL ಬೆಂಚ್ ಮಾರ್ಕಿಂಗ್ಗಳಿಗೆ ನಂಬರ್ 1 ನಂಬರ್ 2 ಮಾರ್ಕಿಂಗ್ಗಳಲ್ಲೂ ಕೂಡ ರ್ಯಾಂಕಿಂಗ್ ಬಂದಿದೆ. ಸೊ ಎಲ್ಲ ಮಾಡಿ ಮತ್ತು ನಮ್ಮದು ಸಾಮಾಜಿಕ ಕಾರ್ಯನಿರ್ವಹಣಾ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಸರ್, ಈಗಾಗಲೇ 220 ಮೆಗಾವ್ಯಾಟ್ದ 4 ಘಟಕಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈಗ 25 ವರ್ಷ ಆಯಿತು ಸರ್. ಈಗ ಏನಾದರೂ ಅದನ್ನು ಮೇಂಟೆನೆನ್ಸ್ ಮಾಡುವಂಥದ್ದು ಅಥವಾ ಏನಾದರೂ ಕಾರ್ಯ ನಡೀತಿದೆ ಅಥವಾ ಯಾವ ಘಟಕಗಳು ಕೂಡ ಈಗ ಮೇಂಟೆನೆನ್ಸ್ ಕಾರ್ಯದಲ್ಲಿದೆ? ಈಗ ಕೈಗಾ 1 ಮತ್ತು 2 ಘಟಕ ಶುರುವಾಗಿಬಿಟ್ಟು ಸುಮಾರು 25 ವರ್ಷ ಆಗಿದೆ. ಕೈಗಾ 1ನೇ ಘಟಕದ್ದು ಈಗ ನಾವು EMCCR ಅಂತ ಹೇಳ್ತಿದ್ವಿ, ಎನ್ಮಾಸ್ ಕೂಲೆಂಟ್ ಚಾನಲ್ ರಿಪ್ಲೇಸ್ಮೆಂಟ್ ಅಂತ. ಅದನ್ನು 25 ವರ್ಷ ಆದಮೇಲೆ ಮತ್ತೆ ಇನ್ನೂ 25 ವರ್ಷ ನಾವು ಕಾರ್ಯಾರಂಭ ಮಾಡಲಿಕ್ಕೆ ಕೆಲವಷ್ಟು ನಮ್ಮ ಕೂಲೆಂಟ್ ಚಾನಲ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಆ ಒಂದು ಆ್ಯಕ್ಟಿವಿಟಿನ ಈಗ ಕೈಗಾ ಯೂನಿಟ್ 1ರಲ್ಲಿ ತೊಗೊಂಡಿದ್ದೀವಿ. ಇದು ಸುಮಾರು 18 ತಿಂಗಳ ಕಾಲ ನಡೀತದೆ. ಈ ಪ್ರಕ್ರಿಯೆ ನಡೆದುಬಿಟ್ಟು ಇನ್ನೊಂದು 18 ತಿಂಗಳಾದಮೇಲೆ ನಾವು ಮತ್ತೆ ಅದನ್ನು ಕಾರ್ಯಾರಂಭ ಮಾಡ್ತೀವಿ. ಮತ್ತು ಈ ಯೂನಿಟ್ 1 ಮುಗಿದ ನಂತರ ಒಂದೊಂದು 6 ತಿಂಗಳಾದಮೇಲೆ ಮತ್ತೆ ಯೂನಿಟ್ 2 ತೊಗೊಳ್ತೀವಿ. ಇದೇ ಥರ ಈ ಕೈಗಾ ಯೂನಿಟ್ಗಳನ್ನ ಮತ್ತೆ ಅದರ ಲೈಫ್ನ ಇನ್ನೂ ಒಂದು 20-25 ವರ್ಷ ನಡೆಸಲಿಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ನಾವು. ಸರ್, ಈಗ 5-6 ಘಟಕಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು, ಕಳೆದ 3 ವರ್ಷಗಳಿಂದ ಸ್ಟಾರ್ಟ್ ಆಗಿರುವಂಥದ್ದು. ಕಾಮಗಾರಿ ಈಗ ಯಾವ ಹಂತಕ್ಕೆ ಬಂದಿದೆ ಅಥವಾ ಯಾವಾಗ ಲೋಕಾರ್ಪಣೆ ಆಗ್ಬೋದು? ಅದು ಕೈಗಾ 5 and 6 ಘಟಕಗಳು ಈಗಾಗಲೇ ಪ್ರೀ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಎಕ್ಸ್ಕವೇಷನ್ ಇರ್ಬೋದು, ಹಾರ್ಡ್ ರಾಕ್ ಎಕ್ಸ್ಕವೇಷನ್ನು, ಕನ್ಫರ್ಮೇಟರಿ ಸಬ್ಸಾಲ್ ಇನ್ವೆಸ್ಟಿಗೇಷನ್ನು ಮತ್ತು ಲೆವೆಲಿಂಗ್ PCC ಕಂಪ್ಲೀಟ್ ಆಗಿದೆ ಆಗಲೇ. ನಾವು ಒಂದು 5 and 6 ಘಟಕ ಶುರುವಾಗಿದೆ ಅಂತ ಹೇಳೋದು ಫಸ್ಟ್ ಪೋರ್ ಆಫ್ ಕಾಂಕ್ರೀಟಿಂದ ನಾವು 0 ಡೇಟ್ ಅಂತ ಹೇಳಿ ಶುರು ಮಾಡ್ತೀವಿ ನಾವು. ಅದು ಈಗ ನಾವು ನವೆಂಬರ್ 2025ನಲ್ಲಿ ಫಸ್ಟ್ ಪೋರ್ ಆಫ್ ಕಾಂಕ್ರೀಟ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಮಿಷನ್ ಅವರ್ ಕೈಗಾ ಯೂನಿಟ್ 5 in 2030. ಸರ್, ಈಗಾಗಲೇ ಅದು ಘಟಕಗಳಿಗೆ ಬೇಕಾಗುವಂಥ ಜಮೀನುಗಳನ್ನು ಈಗಾಗಲೇ ಈ ಹಿಂದೆಯೇ ಭೂಸ್ವಾಧೀನಾಗಿತ್ತಾ ಅಥವಾ ಮತ್ತೇನು ಮಾಡುವಂಥದ್ದು ಏನೋ ಅವಶ್ಯಕತೆ ಇದೆಯಾ? ಇದು 1, 2 ಮತ್ತು 3, 4, 5, 6 ಯಾವಾಗ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸ್ಯಾಂಕ್ಷನ್ ಆಗಿತ್ತು ಆವಾಗಲೇ 1ರಿಂದ 6 ಘಟಕಗಳಿಗೂ ನಮಗೆ ಮನ್ನಣೆ ಸಿಕ್ಕಿತ್ತು. ಅದು ಆದ ನಂತರ ಈಗ ನಾವು 5, 6ನ್ನ ತೊಗೋತಾ ಇದ್ದೀವಿ. ಏನು ಕ್ಯಾಪಿಂಗ್ ಇತ್ತಲ್ಲ, ನಾವು ಫಾರೆಸ್ಟ್ ಡೈವರ್ಷನ್ ಲ್ಯಾಂಡ್ ವಿತಿನ್ ದಟ್ ಏರಿಯಾ ಓನ್ಲಿ, ಅದೇ ಏರಿಯಲ್ಲಿ ನಾವೀಗ 5 and 6ನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ವಿತ್ ಎನ್ಹ್ಯಾನ್ಸ್ಡ್ ಕೆಪಾಸಿಟಿ ಆಫ್ ದಿ ಪವರ್ ಪ್ರೊಡಕ್ಷನ್. ಸರ್, ಈಗ ಒಂದು ಆರೋಪ ಇದೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಬೇರೆಯವರು ಉದ್ಯೋಗ ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಇದೆ ಸರ್. ಯಾವ ಹಂತದಲ್ಲಿ, ಯಾವ ಮಟ್ಟದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸ್ಥಳೀಯರು ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ ಅಥವಾ ಏನಾದರೂ ಮತ್ತೆ ಮುಂದೆ ಏನಾದರೂ ಕೊಡುವಂಥ ಆಲೋಚನೆ ಇದೆಯಾ? ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾರೆ, ಮಂತ್ರಿಗಳಿಗೆ ಮನವಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕೈಗಾ ಅನ್ನೋದು ರಾಷ್ಟ್ರ ಮಟ್ಟದ ಪ್ರಾಜೆಕ್ಟ್. ಹಾಗಾಗಿ ಗ್ರೂಪ್ A, ಗ್ರೂಪ್ B ಮತ್ತು ಗ್ರೂಪ್ C 3 ಅಂಗಡಿಗಳಿದೆ. ಗ್ರೂಪ್ A ಈಸ್ ನ್ಯಾಷನಲ್ ಲೆವೆಲ್ ರಿಕ್ರೂಟ್ಮೆಂಟ್. ನ್ಯಾಷನಲ್ ಲೆವೆಲಲ್ಲಿ ನಾವು ಅವರಿಗೆ ಇದನ್ನು ಕೊಡ್ತೀವಿ, ಏನಂತ ನ್ಯಾಷನಲ್ ಲೆವೆಲ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ನ್ಯಾಷನಲ್ ಅಡ್ವರ್ಟೈಸ್ಮೆಂಟ್ ನಾವು ಅದರಲ್ಲಿ ಅಪ್ಲಿಕೇಶನ್ ಎಲ್ಲ ತೊಗೊಂಡು ಸ್ಕ್ರೂಟ್ನೈಸ್ ಆಗಿ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಸ್ಥಳೀಯರಿಗೆ ಗ್ರೂಪ್ B, ಗ್ರೂಪ್ C ಇಲ್ಲ. ಈಗಾಗಲೇ ಸುಮಾರು 85ರಿಂದ 88% ಜನ B ಮತ್ತು C ಗ್ರೂಪ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಬಾಕಿ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ಗೆ ನಾವೇನು ಮಾಡ್ತೀವಿ ಅಂದರೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿ
ಕೊಡುವಂಥ ನಿಟ್ಟಿನಲ್ಲಿ ಕೆಲಸಗಳಾಗತ್ತೆ. ಅಪ್ಲಿಕೇಶನ್ಸ್ ಕೊಡ್ಬೋದು, ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ಬೋದಾಗತ್ತೆ. ಆದರೆ ಅವರನ್ನು ಸಕ್ಷಮವಾಗಿ ಮಾಡಲಿಕ್ಕೆ ನಾವು ಟ್ರೈನಿಂಗನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಟ್ರೈನಿಂಗ್ ಏನಿರುತ್ತೆ ಅಂದರೆ ಅವರಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಹೇಗೆ ಬರೀಬೇಕು, ಯಾವುದು ಕರೆಕ್ಟ್ ಆನ್ಸರ್ ಮಾಡೋದೆಲ್ಲ ಕೋಚಿಂಗ್ ಈಗಾಗಲೇ ಸ್ಥಳೀಯರು ಕೊಟ್ಟಾಗ ಈಗಾಗಲೇ CSR ಅಡಿಯಲ್ಲಿ ಈಗಾಗಲೇ ಕಳೆದ 3-4 ವರ್ಷಗಳಿಂದ ಈ ರೀತಿ ನಾವು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಈ ರೀತಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ನಂಬರ್ 1. ನಂಬರ್ 2, ಈಗಾಗಲೇ ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಆಗಿದ್ದಾರೆ ಅವರಿಗೆಲ್ಲ ಅಪ್ರೆಂಟಿಸ್ಶಿಪ್ಪಲ್ಲಿ ಈಗ ಆಲ್ರೆಡಿ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಈಗಾಗಲೇ 3 ಬ್ಯಾಚ್ಗಳಾಗಿದೆ. 4ನೇ ಬ್ಯಾಚ್ ಇನ್ನೇನು ಹೇಗೆ ಜನ ಬರ್ತಿದ್ದಂಗೆ ನಾವು ಅದನ್ನು ಟ್ರೈನಿಂಗ್ ಶುರು ಮಾಡ್ತೀವಿ. ಗುತ್ತಿಗೆ ನೌಕರದ್ದು ಒಂದು ಆರೋಪ ಇದೆ ಸರ್. ಈಗ ಬರುವಂಥ ಅಂದರೆ ಸ್ಪೆಷಲಿಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳೋ ಅಂದರೆ ಉದಾಹರಣೆ ಅಂತ ಹೇಳಿದ್ರೆ ಕಾರವಾರದಿಂದ ಬರುವಂಥ ಗುತ್ತಿಗೆ ನೌಕರರು ಅವ್ರಿಗೆ ಸರಿಯಾದ ಬಸ್ಗಳು ಸಿಗ್ತಾ ಇಲ್ಲ. ಸರ್ಕಾರಿ ಬಸ್ಗಳು ಬರ್ತಾರೆ, ಅರ್ಧಕ್ಕೆ ಬಸ್ ನಿಲ್ತವೆ, ಮತ್ತು ಇಲ್ಲಿ ಬರುವವರಿಗೆ ಅವ್ರದ್ದು ಡ್ಯೂಟಿ ಟೈಮ್ ಮುಗಿದೋಗಿರ್ತದೆ, ಅಟೆಂಡೆನ್ಸ್ ಸಿಗೋದಿಲ್ಲ ಅಂತೇಳಿ ಒಂದು ಈಗ ಕೆಲ ದಿನಗಳಿಂದಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ದೂರನ್ನು ಕೂಡ ಕೊಟ್ಟಿದ್ರು ಸರ್. ತಮ್ಮ ಸಂಸ್ಥೆಯಿಂದ ಈಗ ರೆಗ್ಯುಲರ್ ನೌಕರರು ಕೊಡುವ ಹಾಗೆ ಗುತ್ತಿಗೆ ನೌಕರರಿಗೆ ಏನಾದರೂ ಬಸ್ ವ್ಯವಸ್ಥೆಗಳು ಮಾಡುವಂಥ ಏನೋ ವಿಚಾರ ಇದೆಯಾ? ಹಾಗೆ ಸರ್, ಸದ್ಯದಲ್ಲಿ ಮೆಗಾ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ನವರು ತಮ್ಮದೇ ಆದಂಥ ಬಸ್ ಸೌಕರ್ಯಗಳನ್ನು ಮಾಡ್ಕೋತಾರೆ. ಈಗ ಎಲ್ಲದೂ ನಮ್ಮಲ್ಲಿರುವಂಥದ್ದು ಮೆಗಾ ಆಪ್ರೇಟಿಂಗ್ ಆ್ಯಂಡ್ ಪ್ಲ್ಯಾಂಟಲ್ಲಿ ಮೆಗಾ ಪ್ರಾಜೆಕ್ಟ್ಸ್ಗಳು ಯಾವುದೂ ಇಲ್ಲ. ಎಲ್ಲರೂ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್, ಒಬ್ಬೊಬ್ಬ ಕಾಂಟ್ರಾಕ್ಟರಲ್ಲಿ 30 ಜನ 40 ಜನ ಇರ್ತಾರೆ. ಎಲ್ರಿಗೂ ಅವರು ತಮ್ಮ ಬಸ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಆದರೂ ಸಹ ನಮ್ಮ ಡಿಪಾರ್ಟ್ಮೆಂಟಲ್ ಬಸ್ಸಲ್ಲಿ ಮಲ್ಲಾಪುರದ ತನಕ ಯಾರು ಜನರಿದ್ದಾರೆ, ಮಲ್ಲಾಪುರದವ್ರು ಅವ್ರಿಗೆ ಸಹ ನಮ್ಮ ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ ಅವರು ಪ್ರತಿನಿತ್ಯನೂ ಟ್ರಾವೆಲ್ ಮಾಡ್ತಾರೆ. ಮಲ್ಲಾಪುರದಿಂದ ಆಚೆಗೆ ಮಾಡೋಕ್ಕೆ ಏನಿದ್ದಾರೆ ಮಲ್ಲಾಪುರ ತನಕ ಬಂದು ಅಲ್ಲಿಂದ ತಮ್ಮ ಸ್ವಂತ ವೇಗಗಳಲ್ಲೂ ಹೋಗ್ತಾ ಇದ್ದಾರೆ. ಕಾರವಾರದ ಮಟ್ಟದಿಂದ ಇಲ್ಲಿಗೆ ಬಸ್ ಕೊಡುವಂತಹ ಮುಂದಿನ ದಿನದಲ್ಲೇ ಅದನ್ನು ನೋಡಬಹುದು. ಆದರೆ ಸದ್ಯಕ್ಕಂತೂ ಯಾವ ಯೋಜನೆಯೂ ನಮ್ಮಲ್ಲಿ ಇಲ್ಲ. ಥ್ಯಾಂಕ್ ಯು. ಇವಿಷ್ಟು ಕೈಗಾದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಹೇಳುವಂಥ ಮಾತು. 2030ಕ್ಕೆ ಕೈಗಾದ 700 ಮೆಗಾವಾಟ್ ಸಾಮರ್ಥ್ಯದ ಒಂದು ಘಟಕ ಮತ್ತೆ ಲೋಕಾರ್ಪಣೆ ಆಗ್ತದೆ. ಮತ್ತು ಇಲ್ಲಿ ಗುತ್ತಿಗೆ ನೌಕರರ ವಿಚಾರಕ್ಕೆ ಹೋದರೆ ಇಲ್ಲಿ ಸ್ಥಳೀಯರು ಕೂಡ ಜಾಸ್ತಿ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಿದ್ದಾರೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದೇಶದ ವಿದ್ಯುತ್ ಆಗರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುವಂಥ ಕೈಗಾ ಅಣುವಿದ್ಯುತ್ ಸ್ಥಾವರ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 5 ಮತ್ತು 6ನೇ ಘಟಕ ಕೂಡ ಈಗಾಗಲೇ ರೆಡಿ ಆಗ್ತಾ ಇರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ರೀತಿಯ ಕೆಲಸ ಮಾಡ್ತಾ ಇದೆ ಮತ್ತು ದೇಶಕ್ಕೆ ಏನೆಲ್ಲ ಕೊಡುಗೆ ಕೊಡ್ತದೆ ಅನ್ನೋದು ಅವರ ಅಧಿಕಾರಿಗಳನ್ನ ಮಾತಾಡ್ತೀನಿ. ಸರ್, ಈಗ ನಮಸ್ಕಾರ. ಇದು ಕೈಗಾ ಅಣುವಿದ್ಯುತ್ ಸ್ಥಾವರ ಪ್ರಾರಂಭವಾಗಿದ್ದು ಯಾವಾಗ ಮತ್ತು ಏನೆಲ್ಲ ಕೆಲಸಗಳು ಇಷ್ಟವರೆಗೆ ಆಗ್ತಾ ಇದೆ? ಕೈಗಾ ಅಣುವಿದ್ಯುತ್ ಸ್ಥಾವರ ನಂಬರ್ 1 ಏನಿದೆ ಅದು ಸೆಪ್ಟೆಂಬರ್ 1989 ಶುರುವಾಗಿದೆ. ಅದಾದಮೇಲೆ ಕೈಗಾ 2 ಮತ್ತು ಕೈಗಾ 3 ಮತ್ತು ಕೈಗಾ 4 ಈಗ 4 ಯೂನಿಟ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ನ್ಯಾಚುರಲ್ ಯುರೇನಿಯಂ ಅನ್ನೋ ಒಂದು ನ್ಯೂಕ್ಲಿಯರ್ ಫ್ಯೂಯಲನ್ನು ನಾವು ಯೂಸ್ ಮಾಡಿಕೊಂಡು ಮತ್ತು ಹೆವಿ ವಾಟರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಫ್ಯೂಷನ್ ರಿಯಾಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಇದು ನಮ್ಮ 880 ಮೆಗಾವ್ಯಾಟ್ದ ಉತ್ಪಾದನೆ ನಮ್ಮ ಕೈಗಾ ಅಣುವಿದ್ಯುತ್ ಸ್ಥಾವರ 1 ಇಂದ 4 ಆಗ್ತಾಯಿದೆ. ಇಲ್ಲಿ ಎಲ್ಲ ಥರದ ಸ್ಟೇಟ್ ಆಫ್ ದಿ ಆರ್ಟ್ ಸುರಕ್ಷಾ ಪ್ರಕ್ರಮಗಳನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಸೆಕ್ಯೂರಿಟಿಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಜನ ತುಂಬ ಸುರಕ್ಷಿತವಾಗಿ ಅತ್ಯಂತ ವಿಶ್ವಾಸಾರ್ಹವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕಾರಣಕ್ಕಾಗಿಯೇ ನಮ್ಮ ಕೈಗಾ ಅಣುವಿದ್ಯುತ್ ಸ್ಥಾವರ ಹಲವಾರು ಪ್ರಶಸ್ತಿಗಳನ್ನು ಕೊಂಡ್ಕೊಂಡಿದೆ, ಹಲವಾರು ಪ್ರತಿಷ್ಠೆಗಳನ್ನು ಪಡೆದುಕೊಂಡಿದೆ. ಇದಲ್ಲದೆ ನಮ್ಮ ಅಣುವಿದ್ಯುತ್ ಸ್ಥಾವರ ಏನಿದೆ ಅದು NPCLಲ್ಲೇ ಬೆಂಚ್ ಮಾರ್ಕಿಂಗ್ಗಳಿಗೆ ನಂಬರ್ 1 ನಂಬರ್ 2 ಮಾರ್ಕಿಂಗ್ಗಳಲ್ಲೂ ಕೂಡ ರ್ಯಾಂಕಿಂಗ್ ಬಂದಿದೆ. ಸೊ ಎಲ್ಲ ಮಾಡಿ ಮತ್ತು ನಮ್ಮದು ಸಾಮಾಜಿಕ ಕಾರ್ಯನಿರ್ವಹಣಾ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಸರ್, ಈಗಾಗಲೇ 220 ಮೆಗಾವ್ಯಾಟ್ದ 4 ಘಟಕಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈಗ 25 ವರ್ಷ ಆಯಿತು ಸರ್. ಈಗ ಏನಾದರೂ ಅದನ್ನು ಮೇಂಟೆನೆನ್ಸ್ ಮಾಡುವಂಥದ್ದು ಅಥವಾ ಏನಾದರೂ ಕಾರ್ಯ ನಡೀತಿದೆ ಅಥವಾ ಯಾವ ಘಟಕಗಳು ಕೂಡ ಈಗ ಮೇಂಟೆನೆನ್ಸ್ ಕಾರ್ಯದಲ್ಲಿದೆ? ಈಗ ಕೈಗಾ 1 ಮತ್ತು 2 ಘಟಕ ಶುರುವಾಗಿಬಿಟ್ಟು ಸುಮಾರು 25 ವರ್ಷ ಆಗಿದೆ. ಕೈಗಾ 1ನೇ ಘಟಕದ್ದು ಈಗ ನಾವು EMCCR ಅಂತ ಹೇಳ್ತಿದ್ವಿ, ಎನ್ಮಾಸ್ ಕೂಲೆಂಟ್ ಚಾನಲ್ ರಿಪ್ಲೇಸ್ಮೆಂಟ್ ಅಂತ. ಅದನ್ನು 25 ವರ್ಷ ಆದಮೇಲೆ ಮತ್ತೆ ಇನ್ನೂ 20-25 ವರ್ಷ ನಾವು ಕಾರ್ಯಾರಂಭ ಮಾಡಲಿಕ್ಕೆ ಕೆಲವಷ್ಟು ನಮ್ಮ ಕೂಲೆಂಟ್ ಚಾನಲ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಆ ಒಂದು ಆ್ಯಕ್ಟಿವಿಟಿನ ಈಗ ಕೈಗಾ ಯೂನಿಟ್ 1ರಲ್ಲಿ ತೊಗೊಂಡಿದ್ದೀವಿ. ಇದು ಸುಮಾರು 18 ತಿಂಗಳ ಕಾಲ ನಡೀತದೆ ಈ ಪ್ರಕ್ರಿಯೆ. ನಡೆದುಬಿಟ್ಟು ಇನ್ನೊಂದು 18 ತಿಂಗಳಾದಮೇಲೆ ನಾವು ಮತ್ತೆ ಅದನ್ನು ಕಾರ್ಯಾರಂಭ ಮಾಡ್ತೀವಿ. ಮತ್ತು ಈ ಯೂನಿಟ್ 1 ಮುಗಿದ ನಂತರ ಒಂದು 6 ತಿಂಗಳಾದಮೇಲೆ ಮತ್ತೆ ಯೂನಿಟ್ 2 ತೊಗೊಳ್ತೀವಿ. ಇದೇ ಥರ ಈ ಕೈಗಾ ಯೂನಿಟ್ಗಳನ್ನ ಮತ್ತೆ ಅದರ ಲೈಫ್ನ ಇನ್ನೂ ಒಂದು 20-25 ವರ್ಷ
ನಡೆಸಲಿಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ನಾವು. ಸರ್, ಈಗ 5-6 ಘಟಕಗಳು ಈಗಾಗಲೇ ಶುರುವಾಗಿರುವಂಥದ್ದು, ಕಳೆದ 3 ವರ್ಷಗಳಿಂದ ಸ್ಟಾರ್ಟ್ ಆಗಿರುವಂಥದ್ದು. ಕಾಮಗಾರಿ ಈಗ ಯಾವ ಹಂತಕ್ಕೆ ಬಂದಿದೆ, ಅಥವಾ ಯಾವಾಗ ಲೋಕಾರ್ಪಣೆ ಆಗ್ಬೋದು? ಅದು ಕೈಗಾ 516 ಘಟಕಗಳು ಈಗಾಗಲೇ ಪ್ರೀ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಎಕ್ಸ್ಕವೇಷನ್ ಇರ್ಬೋದು, ಹಾರ್ಡ್ ರಾಕ್ ಎಕ್ಸ್ಕವೇಷನ್ನು, ಕನ್ಫರ್ಮೇಟರಿ ಸಬ್ಸಾಲ್ ಇನ್ವೆಸ್ಟಿಗೇಷನ್ನು ಮತ್ತು ಲೆವೆಲಿಂಗ್ PCC ಕಂಪ್ಲೀಟ್ ಆಗಿದೆ ಆಗಲೇ. ನಾವು ಒಂದು 516 ಘಟಕ ಶುರುವಾಗಿದೆ ಅಂತ ಹೇಳೋದು ಫಸ್ಟ್ ಪೋರ್ ಆಫ್ ಕಾಂಕ್ರೀಟಿಂದ ನಾವು 0 ಡೇಟ್ ಅಂತ ಹೇಳಿ ಶುರು ಮಾಡ್ತೀವಿ ನಾವು. ಅದು ಈಗ ನಾವು ನವೆಂಬರ್ 2025ನಲ್ಲಿ ಫಸ್ಟ್ ಪೋರ್ ಆಫ್ ಕಾಂಕ್ರೀಟ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಮಿಷನ್ ಅವರ್ ಕೈಗಾ ಯೂನಿಟ್ 5 ಇನ್ 2030. ಸರ್, ಈಗಾಗಲೇ ಅದು ಘಟಕಗಳಿಗೆ ಬೇಕಾಗುವಂಥ ಜಮೀನುಗಳನ್ನು ಈಗಾಗಲೇ ಈ ಹಿಂದೆಯೇ ಭೂಸ್ವಾಧೀನಾಗಿತ್ತಾ, ಅಥವಾ ಮತ್ತೇನು ಮಾಡುವಂಥದ್ದೇನೋ ಅವಶ್ಯಕತೆ ಇದೆಯಾ? ಇದು 1, 2 ಮತ್ತು 3, 4, 5, 6 ಯಾವಾಗ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸ್ಯಾಂಕ್ಷನ್ ಆಗಿತ್ತು ಆವಾಗಲೇ 1ರಿಂದ 6 ಘಟಕಗಳಿಗೂ ನಮಗೆ ಮನ್ನಣೆ ಸಿಕ್ಕಿತ್ತು. ಅದು ಆದ ನಂತರ ಈಗ ನಾವು 5, 6ನ್ನ ತೊಗೋತಾ ಇದ್ದೀವಿ. ಏನು ಕ್ಯಾಪಿಂಗ್ ಇತ್ತಲ್ಲ, ನಾವು ಫಾರೆಸ್ಟ್ ಡೈವರ್ಷನ್ ಲ್ಯಾಂಡ್ ವಿತಿನ್ ದಟ್ ಏರಿಯಾ ಓನ್ಲಿ, ಅದೇ ಏರಿಯಲ್ಲಿ ನಾವೀಗ 516ನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ವಿತ್ ಎನ್ಹ್ಯಾನ್ಸ್ಡ್ ಕೆಪಾಸಿಟಿ ಆಫ್ ದಿ ಪವರ್ ಪ್ರೊಡಕ್ಷನ್. ಸರ್, ಈಗ ಒಂದು ಆರೋಪ ಇದೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಬೇರೆಯವರು ಉದ್ಯೋಗ ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಇದೆ ಸರ್. ಯಾವ ಹಂತದಲ್ಲಿ, ಯಾವ ಮಟ್ಟದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸ್ಥಳೀಯರು ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ, ಅಥವಾ ಏನಾದರೂ ಮತ್ತೆ ಮುಂದೆ ಏನಾದರೂ ಕೊಡುವಂಥ ಆಲೋಚನೆ ಇದೆಯಾ? ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾರೆ, ಮಂತ್ರಿಗಳಿಗೆ ಮನವಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕೈಗಾ ಅನ್ನೋದು ರಾಷ್ಟ್ರ ಮಟ್ಟದ ಪ್ರಾಜೆಕ್ಟ್. ಹಾಗಾಗಿ ಗ್ರೂಪ್ A, ಗ್ರೂಪ್ B ಮತ್ತು ಗ್ರೂಪ್ Cಯಿಂದ 3 ಅಂಗಡಿಗಳಿದೆ. ಗ್ರೂಪ್ A ಈಸ್ ನ್ಯಾಷನಲ್ ಲೆವೆಲ್ ರಿಕ್ರೂಟ್ಮೆಂಟ್. ನ್ಯಾಷನಲ್ ಲೆವೆಲಲ್ಲಿ ನಾವು ಅವರಿಗೆ ಇದನ್ನು ಕೊಡ್ತೀವಿ, ಏನಂತ ನ್ಯಾಷನಲ್ ಲೆವೆಲ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ನ್ಯಾಷನಲ್ ಅಡ್ವರ್ಟೈಸ್ಮೆಂಟ್ ನಾವು ಅದರಲ್ಲಿ ಅಪ್ಲಿಕೇಶನ್ ಎಲ್ಲ ತೊಗೊಂಡು ಸ್ಕ್ರೂಟ್ನೈಸ್ ಆಗಿ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆದರೆ ಸ್ಥಳೀಯರಿಗೆ ಗ್ರೂಪ್ B, ಗ್ರೂಪ್ C ಇಲ್ಲ. ಈಗಾಗಲೇ ಸುಮಾರು 85ರಿಂದ 88% ಜನ B ಮತ್ತು C ಗ್ರೂಪ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಬಾಕಿ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ಗೆ ನಾವೇನು ಮಾಡ್ತೀವಿ ಅಂದರೆ, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿ ಕೊಡುವಂಥ ನಿಟ್ಟಿನಲ್ಲಿ ಕೆಲಸಗಳಾಗುತ್ತೆ. ಅಪ್ಲಿಕೇಶನ್ಸ್ ಕೊಡ್ಬೋದು, ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ಬೋದಾಗತ್ತೆ. ಆದರೆ ಅವರನ್ನು ಸಕ್ಷಮವಾಗಿ ಮಾಡಲಿಕ್ಕೆ ನಾವು ಟ್ರೈನಿಂಗನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಟ್ರೈನಿಂಗ್ ಏನಿರುತ್ತೆ ಅಂದರೆ, ಅವ್ರಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಹೇಗೆ ಬರೀಬೇಕು, ಯಾವುದು ಕರೆಕ್ಟ್ ಆನ್ಸರ್ ಮಾಡೋದೆಲ್ಲ ಕೋಚಿಂಗ್ ಈಗಾಗಲೇ ಸ್ಥಳೀಯರು ಕೊಟ್ಟಾಗ ಈಗಾಗಲೇ CSR ಅಡಿಯಲ್ಲಿ ಈಗಾಗಲೇ ಕಳೆದ 3-4 ವರ್ಷಗಳಿಂದ ಈ ರೀತಿ ನಾವು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಈ ರೀತಿ ಟ್ರೈನಿಂಗ್ ಕೊಡ್ತಾಯಿದ್ವಿ. ನಂಬರ್ 1. ನಂಬರ್ 2, ಈಗಾಗಲೇ ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಆಗಿದ್ದಾರೆ ಅವ್ರಿಗೆಲ್ಲ ಅಪ್ರೆಂಟಿಸ್ಶಿಪ್ಪಲ್ಲಿ ಈಗ ಆಲ್ರೆಡಿ ನಾವು ಟ್ರೈನಿಂಗ್ ಕೊಡ್ತಾಯಿದ್ವಿ. ಈಗಾಗಲೇ 3 ಬ್ಯಾಚ್ಗಳಾಗಿದೆ. 4ನೇ ಬ್ಯಾಚ್ ಇನ್ನೇನು ಹೇಗೆ ಜನ ಬರ್ತಿದ್ದಂಗೆ ನಾವು ಅದನ್ನು ಟ್ರೈನಿಂಗ್ ಶುರು ಮಾಡ್ತೀವಿ. ಗುತ್ತಿಗೆ ನೌಕರದ್ದು ಒಂದು ಆರೋಪ ಇದೆ ಸರ್. ಈಗ ಬರುವಂಥ ಅಂದರೆ ಸ್ಪೆಷಲಿಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಕಾರವಾರದಿಂದ ಬರುವಂಥ ಗುತ್ತಿಗೆ ನೌಕರರು ಅವ್ರಿಗೆ ಸರಿಯಾದ ಬಸ್ಗಳು ಸಿಗ್ತಾ ಇಲ್ಲ. ಸರ್ಕಾರಿ ಬಸ್ಗಳು ಬರ್ತಾರೆ, ಅರ್ಧಕ್ಕೆ ಬಸ್ ನಿಲ್ತವೆ, ಮತ್ತು ಇಲ್ಲಿ ಬರುವವರಿಗೆ ಅವ್ರದ್ದು ಡ್ಯೂಟಿ ಟೈಮ್ ಮುಗಿದೋಗಿರ್ತದೆ, ಅಟೆಂಡೆನ್ಸ್ ಸಿಗೋದಿಲ್ಲ ಅಂತೇಳಿ ಒಂದು. ಈಗ ಕೆಲ ದಿನಗಳಿಂದಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ದೂರನ್ನು ಕೂಡ ಕೊಟ್ಟಿದ್ರು ಸರ್. ತಮ್ಮ ಸಂಸ್ಥೆಯಿಂದ ಈಗ ರೆಗ್ಯುಲರ್ ನೌಕರರು ಕೊಡುವ ಹಾಗೆ ಗುತ್ತಿಗೆ ನೌಕರಿಗೆ ಏನಾದರೂ ಬಸ್ ವ್ಯವಸ್ಥೆಗಳು ಮಾಡುವಂಥ ಏನೋ ವಿಚಾರ ಇದೆಯಾ? ಹಾಗೆ ಸರ್, ಸದ್ಯದಲ್ಲಿ ಮೆಗಾ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ನವರು ತಮ್ಮದೇ ಆದಂಥ ಬಸ್ ಸೌಕರ್ಯಗಳನ್ನು ಮಾಡ್ಕೋತಾರೆ. ಈಗ ಎಲ್ಲದೂ ನಮ್ಮಲ್ಲಿರುವಂಥದ್ದು ಮೆಗಾ ಆಪ್ರೇಟಿಂಗ್ ಆ್ಯಂಡ್ ಪ್ಲ್ಯಾಂಟಲ್ಲಿ ಮೆಗಾ ಪ್ರಾಜೆಕ್ಟ್ಸ್ಗಳು ಯಾವುದೂ ಇಲ್ಲ. ಎಲ್ಲರೂ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್, ಒಬ್ಬೊಬ್ಬ ಕಾಂಟ್ರಾಕ್ಟರಲ್ಲಿ 30 ಜನ 40 ಜನ ಇರ್ತಾರೆ. ಎಲ್ರಿಗೂ ಅವರು ತಮ್ಮ ಬಸ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಆದರೂ ಸಹ ನಮ್ಮ ಡಿಪಾರ್ಟ್ಮೆಂಟಲ್ ಬಸ್ಸಲ್ಲಿ ಮಲ್ಲಾಪುರದ ತನಕ ಯಾರು ಜನರಿದ್ದಾರೆ, ಮಲ್ಲಾಪುರದವ್ರು, ಅವ್ರಿಗೆ ಸಹ ನಮ್ಮ ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ ಅವರು ಪ್ರತಿನಿತ್ಯನೂ ಟ್ರಾವೆಲ್ ಮಾಡ್ತಾರೆ. ಮಲ್ಲಾಪುರದಿಂದ ಆಚೆಗೆ ಮಾಡೋಕ್ಕೆ ಏನಿದ್ದಾರೆ, ಮಲ್ಲಾಪುರ ತನಕ ಬಂದು ಅಲ್ಲಿಂದ ತಮ್ಮ ಸ್ವಂತ ವೇಗಗಳಲ್ಲೂ ಹೋಗ್ತಾ ಇದ್ದಾರೆ. ಕಾರವಾರದ ಮಟ್ಟದಿಂದ ಇಲ್ಲಿಗೆ ಬಸ್ ಕೊಡುವಂತಹ ಮುಂದಿನ ದಿನದಲ್ಲೇ ಯೋಜನೆ ಆದರೆ ನೋಡಬಹುದು. ಆದರೆ ಸದ್ಯಕ್ಕಂತೂ ಯಾವ ಯೋಜನೆಯೂ ನಮ್ಮಲ್ಲಿ ಇಲ್ಲ. ಥ್ಯಾಂಕ್ ಯು. ಇವಿಷ್ಟು ಕೈಗಾದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಹೇಳುವಂಥ ಮಾತು. 2030ಕ್ಕೆ ಕೈಗಾದ 700 ಮೆಗಾವಾಟ್ ಸಾಮರ್ಥ್ಯದ ಒಂದು ಘಟಕ ಮತ್ತೆ ಲೋಕಾರ್ಪಣೆ ಆಗ್ತದೆ. ಮತ್ತು ಇಲ್ಲಿ ಗುತ್ತಿಗೆ ನೌಕರರ ವಿಚಾರಕ್ಕೆ ಹೋದರೆ ಇಲ್ಲಿ ಸ್ಥಳೀಯರು ಕೂಡ ಜಾಸ್ತಿ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಿದ್ದಾರೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.